ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಎಂಬಂತೆ ಬಣ ರಾಜಕೀಯ ಶುರುವಾಗಿದೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕ್ಷೇತ್ರದಲ್ಲಿ ಸಹ ಈಗ ಬಣ ಪಾಲಿಟಿಕ್ಸ್ ಟಿಸಿಲು ಹೊಡಿತಾ ಇದೆ. ಯತ್ನಾಳ್ ಟೀಮ್ನಲ್ಲಿ ಈಗ ಗುರುತಿಸಿಕೊಂಡಂತ ಕುಮಾರ್ ಬಂಗಾರಪ್ಪ ಆಪ್ತರಿಗೆ ಶಾಕ್ ಕೊಡಲಾಗಿದೆ. ಯಾವ ರೀತಿ ಬನ್ನಿ ನೋಡೋಣ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಆಪ್ತರಿಗೆ ಶಾಕ್. ಐವರನ್ನ ಬಿಜೆಪಿಯಿಂದ ಉಚ್ಚಾಟಿಸಿದ ಜಿಲ್ಲಾಧ್ಯಕ್ಷ. ಕೇಸರಿ ಮನೆಯೊಂದು 3 ಬಾಗಿಲಾಗಿದೆ. ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ನಡುವೆ ವಾಕ್ಸಮರ ಜೋರಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜಿಲ್ಲೆ ಶಿವಮೊಗ್ಗದಲ್ಲಿ ಬಣ ರಾಜಕೀಯ ಬಳಕೆ ಹೊಡೆದಿದೆ. ಕುಮಾರ್ ಬಂಗಾರಪ್ಪ ಆಪ್ತರು ಜಿಲ್ಲಾ ಬಿಜೆಪಿ ವಿರುದ್ಧ ತೊಡೆತಟ್ಟಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪರನ್ನ ಸೋಲಿಸಲು ಕಾರಣರಾದವರಿಗೆ ಸ್ಥಾನಮಾನ ನೀಡಲಾಗುತ್ತದೆ ಎಂಬ ಆರೋಪ ಕೇಳಿಬಂದಿದೆ. ಇವಾಗ ನಮ್ಮ ಜಿಲ್ಲಾಧ್ಯಕ್ಷರಂತ ಮೇಘರಾಜ್ ಅವರು ನಮ್ಮನ್ನು ಇವತ್ತು ಬೆಳಗ್ಗೆ ನಾವು ಒಂದು ದಿವಸದಲ್ಲಿ ನೋಡಿದಾಗ ನಮ್ಮನ್ನು 5 ಜನನ ಉಚ್ಚಾಟನೆ BJPಯಿಂದ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳಿ ನಮ್ಮದು ಏನೋ ಒಂದು ಗ್ರೂಪಿನಿಂದ ನಾನು ನೋಡಿದೆ. ಇವತ್ತು ಉಚ್ಚಾಟನೆ ಮಾಡೋಕ್ಕೆ ಅವರಿಗೆ ನೈತಿಕ ಹಕ್ಕಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪಗೆ ಬಿಜೆಪಿ ಟಿಕೆಟ್ ನೀಡುವುದಕ್ಕೆ ಸೊರಬ ತಾಲೂಕಿನ ಕೆಲ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಪ್ರತ್ಯೇಕ ನಮೋ ವೇದಿಕೆ ರಚಿಸಿಕೊಂಡು ಭಿನ್ನಮತದ ಗಾಳಿ ಮೊಳಗಿಸಿದ್ರು. ಇದೀಗ BY ವಿಜೇಂದ್ರ ವಿರುದ್ಧವೇ ಕುಮಾರ್ ಬಂಗಾರಪ್ಪ ಸಿಡಿದೆದ್ದು ಯತ್ನಾಳ್ ಟೀಮ್ ಸೇರಿಕೊಂಡಿದ್ದಾರೆ. ಕುಮಾರ್ ಬಂಗಾರಪ್ಪ ಟೀಮ್ನಲ್ಲಿದ್ದ 5ರನ್ನ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ. ಮೊನ್ನೆ ಸಂಘಟನಾ ಪರ್ವ ಎಂಬ ಹೆಸರಿನಲ್ಲಿ ಆ ತಾಲೂಕಿನ ನಮೋ ವೇದಿಕೆಯವರ ವೇದಿಕೆ ಮೇಲೆ ಕೂರಿಸಿಕೊಂಡು ಅವರಿಗೆ ಉನ್ನತವಾದ ಸ್ಥಾನಮಾನವನ್ನು ಕೊಟ್ಟಿದ್ರು. ಆ ಒಂದು ಉದ್ದೇಶದಿಂದ ನಿನ್ನೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋರನ್ನ, ಪಕ್ಷಕ್ಕೆ ಹಾನಿ ಮಾಡೋರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡ್ರಿ ಅಂತ ನಾವು ಅನೇಕ ಬಾರಿಯನ್ನು ಕೇಳಿದ್ರು ಸಹ ನೀವು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ನಿಮ್ಮ ಕೈಲಾದರೆ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಕ್ರಮವನ್ನು ತೆಗೆದುಕೊಳ್ಳಿ, ಇಲ್ಲ ಅಂದರೆ ರಾಜೀನಾಮೆಯನ್ನು ಕೊಟ್ಟು ಹೋಗಿ ಪಕ್ಷ ಮುಂದೆ ಬಂದಿರತಕ್ಕಂಥವರು ಅದನ್ನ ನಿಭಾಯಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ. ರಾಜ್ಯದ ಬಿಜೆಪಿ ಈಗ ಒಡೆದ ಮನೆಯಾಗಿದೆ. ಬಣ ರಾಜಕೀಯ ಜೋರಾಗಿದೆ. ಈ ಎಲ್ಲ ಬೆಳವಣಿಗೆಗಳಿಗೆ ಹೈಕಮಾಂಡ್ ಲಗಾಮು ಹಾಕುತ್ತಾ ಅನ್ನೋದನ್ನ ಅದು ನೋಡಬೇಕು. ಭೀಮಾ ನಾಯ್ಕ್. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಎಂಬಂತೆ ಬಣ ರಾಜಕೀಯ ಶುರುವಾಗಿದೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕ್ಷೇತ್ರದಲ್ಲಿ ಸಹ ಈಗ ಬಣ ಪಾಲಿಟಿಕ್ಸ್ ಟಿಸಿಲು ಹೊಡಿತಾ ಇದೆ. ಯತ್ನಾಳ್ ಟೀಮ್ನಲ್ಲಿ ಈಗ ಗುರುತಿಸಿಕೊಂಡಂತ ಕುಮಾರ್ ಬಂಗಾರಪ್ಪ ಆಪ್ತರಿಗೆ ಶಾಕ್ ಕೊಡಲಾಗಿದೆ. ಯಾವ ರೀತಿ ಬನ್ನಿ ನೋಡೋಣ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಆಪ್ತರಿಗೆ ಶಾಕ್. 5ರನ್ನ ಬಿಜೆಪಿಯಿಂದ ಉಚ್ಚಾಟಿಸಿದ ಜಿಲ್ಲಾಧ್ಯಕ್ಷ. ಕೇಸರಿ ಮನೆಯೊಂದು 3 ಬಾಗಿಲಾಗಿದೆ. ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ನಡುವೆ ವಾಕ್ಸಮರ ಜೋರಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜಿಲ್ಲೆ ಶಿವಮೊಗ್ಗದಲ್ಲಿ ಬಣ ರಾಜಕೀಯ ಬಳಕೆ ಹೊಡೆದಿದೆ. ಕುಮಾರ್ ಬಂಗಾರಪ್ಪ ಆಪ್ತರು ಜಿಲ್ಲಾ ಬಿಜೆಪಿ ವಿರುದ್ಧ ತೊಡೆತಟ್ಟಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪರನ್ನ ಸೋಲಿಸಲು ಕಾರಣರಾದವರಿಗೆ ಸ್ಥಾನಮಾನ ನೀಡಲಾಗುತ್ತದೆ ಎಂಬ ಆರೋಪ ಕೇಳಿಬಂದಿದೆ. ಇವಾಗ ನಮ್ಮ ಜಿಲ್ಲಾಧ್ಯಕ್ಷರಂತ ಮೇಘರಾಜ್ ಅವರು ನಮ್ಮನ್ನು ಇವತ್ತು ಬೆಳಗ್ಗೆ ನಾವು ಒಂದು ದಿವಸದಲ್ಲಿ ನೋಡಿದಾಗ ನಮ್ಮನ್ನು 5 ಜನನ ಉಚ್ಚಾಟನೆ BJPಯಿಂದ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳಿ ನಮ್ಮದು ಏನೋ ಒಂದು ಗ್ರೂಪಿನಿಂದ ನಾನು ನೋಡಿದೆ. ಇವತ್ತು ಉಚ್ಚಾಟನೆ ಮಾಡೋಕ್ಕೆ ಅವರಿಗೆ ನೈತಿಕ ಹಕ್ಕಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪಗೆ ಬಿಜೆಪಿ ಟಿಕೆಟ್ ನೀಡುವುದಕ್ಕೆ ಸೊರಬ ತಾಲೂಕಿನ ಕೆಲ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಪ್ರತ್ಯೇಕ ನಮೋ ವೇದಿಕೆ ರಚಿಸಿಕೊಂಡು ಭಿನ್ನಮತದ ಗಾಳಿ ಮೊಳಗಿಸಿದ್ರು. ಇದೀಗ BY ವಿಜೇಂದ್ರ ವಿರುದ್ಧವೇ ಕುಮಾರ್ ಬಂಗಾರಪ್ಪ ಸಿಡಿದೆದ್ದು ಯತ್ನಾಳ್ ಟೀಮ್ ಸೇರಿಕೊಂಡಿದ್ದಾರೆ. ಕುಮಾರ್ ಬಂಗಾರಪ್ಪ ಟೀಮ್ನಲ್ಲಿದ್ದ 5ರನ್ನ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ. ಮೊನ್ನೆ ಸಂಘಟನಾ ಪರ್ವ ಎಂಬ ಹೆಸರಿನಲ್ಲಿ ಆ ತಾಲೂಕಿನ ನಮೋ ವೇದಿಕೆಯವರ ವೇದಿಕೆ ಮೇಲೆ ಕೂರಿಸಿಕೊಂಡು ಅವರಿಗೆ ಉನ್ನತವಾದ ಸ್ಥಾನಮಾನವನ್ನು ಕೊಟ್ಟಿದ್ರು. ಆ ಒಂದು ಉದ್ದೇಶದಿಂದ ನಿನ್ನೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋರನ್ನ, ಪಕ್ಷಕ್ಕೆ ಹಾನಿ ಮಾಡೋರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡ್ರಿ ಅಂತ ನಾವು ಅನೇಕ ಬಾರಿಯನ್ನು ಕೇಳಿದ್ರು ಸಹ ನೀವು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ನಿಮ್ಮ ಕೈಲಾದರೆ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಕ್ರಮವನ್ನು ತೆಗೆದುಕೊಳ್ಳಿ, ಇಲ್ಲ ಅಂದರೆ ರಾಜೀನಾಮೆಯನ್ನು ಕೊಟ್ಟು ಹೋಗಿ ಪಕ್ಷ ಮುಂದೆ ಬಂದಿರತಕ್ಕಂಥವರು ಅದನ್ನ ನಿಭಾಯಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ. ರಾಜ್ಯದ ಬಿಜೆಪಿ ಈಗ ಒಡೆದ ಮನೆಯಾಗಿದೆ. ಬಣ ರಾಜಕೀಯ ಜೋರಾಗಿದೆ. ಈ ಎಲ್ಲ ಬೆಳವಣಿಗೆಗಳಿಗೆ ಹೈಕಮಾಂಡ್ ಲಗಾಮು ಹಾಕುತ್ತಾ ಅನ್ನೋದನ್ನ ಅದು ನೋಡಬೇಕು.
ಭೀಮನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಎಂಬಂತೆ ಬಣ ರಾಜಕೀಯ ಶುರುವಾಗಿದೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕ್ಷೇತ್ರದಲ್ಲಿ ಸಹ ಈಗ ಬಣ ಪಾಲಿಟಿಕ್ಸ್ ಟಿಸಿಲು ಹೊಡಿತಾ ಇದೆ. ಯತ್ನಾಳ್ ಟೀಮ್ನಲ್ಲಿ ಈಗ ಗುರುತಿಸಿಕೊಂಡಂತ ಕುಮಾರ್ ಬಂಗಾರಪ್ಪ ಆಪ್ತರಿಗೆ ಶಾಕ್ ಕೊಡಲಾಗಿದೆ. ಯಾವ ರೀತಿ ಬನ್ನಿ ನೋಡೋಣ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಆಪ್ತರಿಗೆ ಶಾಕ್. ಐವರನ್ನ ಬಿಜೆಪಿಯಿಂದ ಉಚ್ಚಾಟಿಸಿದ ಜಿಲ್ಲಾಧ್ಯಕ್ಷ. ಕೇಸರಿ ಮನೆಯೊಂದು 3 ಬಾಗಿಲಾಗಿದೆ. ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ನಡುವೆ ವಾಕ್ಸಮರ ಜೋರಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜಿಲ್ಲೆ ಶಿವಮೊಗ್ಗದಲ್ಲಿ ಬಣ ರಾಜಕೀಯ ಬಳಕೆ ಹೊಡೆದಿದೆ. ಕುಮಾರ್ ಬಂಗಾರಪ್ಪ ಆಪ್ತರು ಜಿಲ್ಲಾ ಬಿಜೆಪಿ ವಿರುದ್ಧ ತೊಡೆತಟ್ಟಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪರನ್ನ ಸೋಲಿಸಲು ಕಾರಣರಾದವರಿಗೆ ಸ್ಥಾನಮಾನ ನೀಡಲಾಗುತ್ತದೆ ಎಂಬ ಆರೋಪ ಕೇಳಿಬಂದಿದೆ. ಇವಾಗ ನಮ್ಮ ಜಿಲ್ಲಾಧ್ಯಕ್ಷರಂತ ಮೇಘರಾಜ್ ಅವರು ನಮ್ಮನ್ನು ಇವತ್ತು ಬೆಳಗ್ಗೆ ಒಂದು ದಿವಸದಲ್ಲಿ ನೋಡಿದಾಗ ನಮ್ಮನ್ನು 5 ಜನನ ಉಚ್ಚಾಟನೆ BJPಯಿಂದ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳಿ ನಮ್ಮದು ಏನೋ ಒಂದು ಗ್ರೂಪಿಂದ ನಾನು ನೋಡಿದೆ. ಇವತ್ತು ಉಚ್ಚಾಟನೆ ಮಾಡೋಕ್ಕೆ ಅವರಿಗೆ ನೈತಿಕ ಹಕ್ಕಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪಗೆ ಬಿಜೆಪಿ ಟಿಕೆಟ್ ನೀಡುವುದಕ್ಕೆ ಸೊರಬ ತಾಲೂಕಿನ ಕೆಲ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಪ್ರತ್ಯೇಕ ನಮೋ ವೇದಿಕೆ ರಚಿಸಿಕೊಂಡು ಭಿನ್ನಮತದ ಗಾಳಿ ಮೊಳಗಿಸಿದ್ರು. ಇದೀಗ BY ವಿಜೇಂದ್ರ ವಿರುದ್ಧವೇ ಕುಮಾರ್ ಬಂಗಾರಪ್ಪ ಸಿಡಿದೆದ್ದು ಯತ್ನಾಳ್ ಟೀಮ್ ಸೇರಿಕೊಂಡಿದ್ದಾರೆ. ಕುಮಾರ್ ಬಂಗಾರಪ್ಪ ಟೀಮ್ನಲ್ಲಿದ್ದ 5ರನ್ನ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ. ಮೊನ್ನೆ ಸಂಘಟನಾ ಪರ್ವ ಎಂಬ ಹೆಸರಿನಲ್ಲಿ ಆ ತಾಲೂಕಿನ ನಮೋ ವೇದಿಕೆಯವ್ರ ವೇದಿಕೆ ಮೇಲೆ ಕೂರಿಸಿಕೊಂಡು ಅವರಿಗೆ ಉನ್ನತವಾದ ಸ್ಥಾನಮಾನವನ್ನು ಕೊಟ್ಟಿದ್ರು. ಆ ಒಂದು ಉದ್ದೇಶದಿಂದ ನಿನ್ನೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋವ್ರನ್ನ, ಪಕ್ಷಕ್ಕೆ ಹಾನಿ ಮಾಡೋವ್ರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡ್ರಿ ಅಂತ ನಾವು ಅನೇಕ ಬಾರಿಯನ್ನು ಕೇಳಿದ್ರು ಸಹ ನೀವು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ನಿಮ್ಮ ಕೈಲಾದರೆ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಕ್ರಮವನ್ನು ತೆಗೆದುಕೊಳ್ಳಿ, ಇಲ್ಲ ಅಂದರೆ ರಾಜೀನಾಮೆಯನ್ನು ಕೊಟ್ಟು ಹೋಗಿ ಪಕ್ಷ ಮುಂದೆ ಬಂದಿರತಕ್ಕಂಥವರು ಅದನ್ನ ನಿಭಾಯಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ. ರಾಜ್ಯದ ಬಿಜೆಪಿ ಈಗ ಒಡೆದ ಮನೆಯಾಗಿದೆ. ಬಣ ರಾಜಕೀಯ ಜೋರಾಗಿದೆ. ಈ ಎಲ್ಲ ಬೆಳವಣಿಗೆಗಳಿಗೆ ಹೈಕಮಾಂಡ್ ಲಗಾಮು ಹಾಕುತ್ತಾ ಅನ್ನೋದನ್ನ ಅದು ನೋಡಬೇಕು. ಭೀಮನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಎಂಬಂತೆ ಬಣ ರಾಜಕೀಯ ಶುರುವಾಗಿದೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕ್ಷೇತ್ರದಲ್ಲಿ ಸಹ ಈಗ ಬಣ ಪಾಲಿಟಿಕ್ಸ್ ಟಿಸಿಲು ಹೊಡಿತಾ ಇದೆ. ಯತ್ನಾಳ್ ಟೀಮ್ನಲ್ಲಿ ಈಗ ಗುರುತಿಸಿಕೊಂಡಂತ ಕುಮಾರ್ ಬಂಗಾರಪ್ಪ ಆಪ್ತರಿಗೆ ಶಾಕ್ ಕೊಡಲಾಗಿದೆ. ಯಾವ ರೀತಿ ಬನ್ನಿ ನೋಡೋಣ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಆಪ್ತರಿಗೆ ಶಾಕ್. 5ರನ್ನ ಬಿಜೆಪಿಯಿಂದ ಉಚ್ಚಾಟಿಸಿದ ಜಿಲ್ಲಾಧ್ಯಕ್ಷ. ಕೇಸರಿ ಮನೆಯೊಂದು 3 ಬಾಗಿಲಾಗಿದೆ. ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ನಡುವೆ ವಾಕ್ಸಮರ ಜೋರಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜಿಲ್ಲೆ ಶಿವಮೊಗ್ಗದಲ್ಲಿ ಬಣ ರಾಜಕೀಯ ಬಳಕೆ ಹೊಡೆದಿದೆ. ಕುಮಾರ್ ಬಂಗಾರಪ್ಪ ಆಪ್ತರು ಜಿಲ್ಲಾ ಬಿಜೆಪಿ ವಿರುದ್ಧ ತೊಡೆತಟ್ಟಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪರನ್ನ ಸೋಲಿಸಲು ಕಾರಣರಾದವರಿಗೆ ಸ್ಥಾನಮಾನ ನೀಡಲಾಗುತ್ತದೆ ಎಂಬ ಆರೋಪ ಕೇಳಿಬಂದಿದೆ. ಇವಾಗ ನಮ್ಮ ಜಿಲ್ಲಾಧ್ಯಕ್ಷರಂತ ಮೇಘರಾಜ್ ಅವರು ನಮ್ಮನ್ನು ಇವತ್ತು ಬೆಳಗ್ಗೆ ಒಂದು ದಿವಸದಲ್ಲಿ ನೋಡಿದಾಗ ನಮ್ಮನ್ನು 5 ಜನನ ಉಚ್ಚಾಟನೆ BJPಯಿಂದ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳಿ ನಮ್ಮದು ಏನೋ ಒಂದು ಗ್ರೂಪಿಂದ ನಾನು ನೋಡಿದೆ. ಇವತ್ತು ಉಚ್ಚಾಟನೆ ಮಾಡೋಕ್ಕೆ ಅವರಿಗೆ ನೈತಿಕ ಹಕ್ಕಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪಗೆ ಬಿಜೆಪಿ ಟಿಕೆಟ್ ನೀಡುವುದಕ್ಕೆ ಸೊರಬ ತಾಲೂಕಿನ ಕೆಲ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಪ್ರತ್ಯೇಕ ನಮೋ ವೇದಿಕೆ ರಚಿಸಿಕೊಂಡು ಭಿನ್ನಮತದ ಗಾಳಿ ಮೊಳಗಿಸಿದ್ರು. ಇದೀಗ BY ವಿಜೇಂದ್ರ ವಿರುದ್ಧವೇ ಕುಮಾರ್ ಬಂಗಾರಪ್ಪ ಸಿಡಿದೆದ್ದು ಯತ್ನಾಳ್ ಟೀಮ್ ಸೇರಿಕೊಂಡಿದ್ದಾರೆ. ಕುಮಾರ್ ಬಂಗಾರಪ್ಪ ಟೀಮ್ನಲ್ಲಿದ್ದ 5ರನ್ನ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ. ಮೊನ್ನೆ ಸಂಘಟನಾ ಪರ್ವ ಎಂಬ ಹೆಸರಿನಲ್ಲಿ ಆ ತಾಲೂಕಿನ ನಮೋ ವೇದಿಕೆಯವ್ರ ವೇದಿಕೆ ಮೇಲೆ ಕೂರಿಸಿಕೊಂಡು ಅವರಿಗೆ ಉನ್ನತವಾದ ಸ್ಥಾನಮಾನವನ್ನು ಕೊಟ್ಟಿದ್ರು. ಆ ಒಂದು ಉದ್ದೇಶದಿಂದ ನಿನ್ನೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋವ್ರನ್ನ, ಪಕ್ಷಕ್ಕೆ ಹಾನಿ ಮಾಡೋವ್ರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡ್ರಿ ಅಂತ ನಾವು ಅನೇಕ ಬಾರಿಯನ್ನು ಕೇಳಿದ್ರು ಸಹ ನೀವು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ನಿಮ್ಮ ಕೈಲಾದರೆ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಕ್ರಮವನ್ನು ತೆಗೆದುಕೊಳ್ಳಿ, ಇಲ್ಲ ಅಂದರೆ ರಾಜೀನಾಮೆಯನ್ನು ಕೊಟ್ಟು ಹೋಗಿ
ಪಕ್ಷ ಮುಂದೆ ಬಂದಿರತಕ್ಕಂಥವರು ಅದನ್ನ ನಿಭಾಯಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ. ರಾಜ್ಯದ ಬಿಜೆಪಿ ಈಗ ಒಡೆದ ಮನೆಯಾಗಿದೆ, ಬಣ ರಾಜಕೀಯ ಜೋರಾಗಿದೆ. ಈ ಎಲ್ಲ ಬೆಳವಣಿಗೆಗಳಿಗೆ ಹೈಕಮಾಂಡ್ ಲಗಾಮು ಹಾಕುತ್ತಾ ಅನ್ನೋದನ್ನ ಅದು ನೋಡಬೇಕು. ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.